ಹಲೋ, ವೆಲ್ಕಮ್ ಟು ಮೈ ಕೋಮಲ ಕುಕ್ಕಿಂಗ್ ಬ್ಲಾಗ್. ಇವತ್ತು ನಾನು ಹುರುಳಿಕಾಳು ರಸಂ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಏನು ಬೇಕು ಅಂತ ಈಗ ನೋಡೋಣ. ನಾನು ಕುಕ್ಕರಿಗೆ ಒಂದು 2 ಕಪ್ಪಷ್ಟು ಹುರುಳಿಕಾಳನ್ನ ತೊಳೆದ್ಬಿಟ್ಟು ಹಾಕಿದ್ದೀನಿ. ಅದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಜಿಲ್ ತೆಗೆಸ್ಕೊಂಡ್ರೆ ಸಾಕು. ಹುರುಳಿಕಾಳು ಬೆಂದೋಗಿರುತ್ತೆ. ಈಗ ನೋಡಿ ಹುರುಳಿಕಾಳು ಚೆನ್ನಾಗಿ ಬೆಂದಿದೆ. ಈ ಬೆಂದಿರೋಂಥ ಹುರುಳಿಕಾಳನ್ನ ಕಟ್ಟು ಬೇರೆ ಕಾಳು ಬೇರೆ ಸಪ್ರೇಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಚೆನ್ನಾಗಿ ಈ ಥರ ಹುರುಳಿಕಾಳು ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಈ ಥರ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಕಟ್ಟಿಬಿಟ್ಟಿರುತ್ತೆ. ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹುರುಳಿಕಾಳನ್ನ. ಬೆಂದಿರೋಂಥ ಹುರುಳಿಕಾಳನ್ನ ನಾನು ಈಗ ಕಾಳು ಬೇರೆ ಆಮೇಲೆ ಒಂದು ರಸಮ್ ಬೇರೆ ಸಪ್ರೇಟ್ ಮಾಡ್ತಾಯಿದ್ದೀನಿ. ಈಗ ರಸಮ್ಗೆ ಏನು ಬೇಕೋ ಅದನ್ನು ಹುರ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಇಲ್ಲೊಂದು 4 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಅದಕ್ಕೇ ಒಂದೂವರೆ ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಕರಿಮೆಣಸನ್ನು ಹಾಕ್ಕೊಂಡು ಅದನ್ನು ಸಹ ಹಾಗೆಯೇ ಹುರ್ಕೋತಾ ಇದ್ದೀನಿ. ಇದೆಲ್ಲ ಹುರಿದಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಬರಬೇಕು. ಇಲ್ಲಾಂದರೆ ನೀವು ಕೈಯಲ್ಲಿ ಒರಳಿದ್ರೆ ಒರಳ್ಕಲ್ಲಾದರೂ ಚಚ್ಕೊಳ್ಳಿ. ಇಲ್ಲಾಂದರೆ ಮಿಕ್ಸಿ ಜಾರಿಗಾದ್ರು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಬಂದರೆ ಸಾಕು, ನುಣ್ಣಗೆ ರುಬ್ಬಬೇಡಿ. ನಂತರ ಅದನ್ನ ರುಬ್ಕೊಂಬರೋಷ್ಟರಲ್ಲಿ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ 1/2 ಸ್ಪೂನು ಸಾಸಿವೆ, ಸಣ್ಣದಾಗಿ ಹೆಚ್ಚಿರೋಂಥ ಒಂದು ಈರುಳ್ಳಿ, ಇದು ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಒಂದು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಬೇಕು. ಇದು ಆಗಿರೋಂಥ ಒಗ್ಗರಣೆಗೆ ಬೇಯಿಸ್ಕೊಂಡಿರೋಂಥ ಹುರುಳಿಕಾಳನ್ನು ಹಾಕ್ಕೊಂಡು ಇದಕ್ಕೊಂದು ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಹುರುಳಿಕಾಳಿಗೆ. ಹಾಗಾಗಿ ಇದನ್ನೆಲ್ಲ ಒಗ್ಗರಣೆ ಮಾಡಿಕೊಂಡು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಕೊನೆಯದಾಗಿ ಸೇರಿಸ್ಕೊಂಡ್ರೆ ಹುರುಳಿಕಾಳು ಇದು ಪಲ್ಯ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಬೇಯಿಸಿದ್ರೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ಒಗ್ಗರಣೆ ಮಾಡಿಕೊಂಡು ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ. ಆಮೇಲೆ ಇಲ್ಲಿ ನಾನು ಹುರುಳಿಕಾಳು ಕಟ್ಟು ತೆಗೆದಿಟ್ಕೊಂಡಿದ್ದೀನಲ್ಲ ಅದಕ್ಕೆ ಇದನ್ನು ಒಂದು ಒಗ್ಗರಣೆ ಮಾಡೋಣ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಮುರಿದು ಹಾಕಿರೋದು, ಒಂದು ಜಜ್ಜಿರೋಂಥ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಬೇಕು. ಇದೆಲ್ಲ ಚೆನ್ನಾಗಿ ಒಗ್ಗರಣೆ ಆದಮೇಲೆ ಇಲ್ಲಿ ನಾನು ರುಬ್ಕೊಂಡ್ಬಂದಿರೋಂಥ ಮೆಣಸು, ಜೀರಿಗೆ, ಒಣಮೆಣ್ಸಿನ್ಕಾಯಿನೂ ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಒಗ್ಗರಣೆಗೆ ಹಾಕಿ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು. ಇದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಸ್ವಲ್ಪ ಒಗ್ಗರಣೆಯಲ್ಲಿ ಈ ಥರ ರೋಸ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಇದಕ್ಕೇ ನಾವು ಇಲ್ಲಿ ತೆಗ್ದಿರೋಂಥ ಹುರುಳಿಕಾಳು ಕಟ್ಟನ್ನು ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ಒಂದು ಟೊಮೊಟೊನೂ ಸಹ ರುಬ್ಬಿ ಹಾಕ್ತಾಯಿದ್ದೀನಿ. ಆಮೇಲಿಂದ ಸ್ವಲ್ಪ ಹುಣಸೆ ರಸನ ಹಾಕ್ತಾಯಿದ್ದೀನಿ. ನಿಮಗೆ ಇಲ್ಲಿ ಟೊಮೊಟೊ ಹಣ್ಣು ಚಿಕ್ಕದಾಗಾದ್ರೂ ಹೆಚ್ಚು ಹಾಕ್ಕೊಬೋದು, ಇಲ್ಲಾಂದರೆ ರುಬ್ಬಿ ಆದರೂ ಹಾಕ್ಕೊಬೋದು. ನಾನು ಇಲ್ಲಿ ಟೊಮೊಟೊ ಹಣ್ಣು ರುಬ್ಬಿಬಿಟ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ಕಿವುಚ್ಬಿಟ್ಟು ಅದರ ರಸನೂ ಸಹ ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ಎಲ್ಲನೂ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಏನಾದರೂ ಉಪ್ಪು ಸ್ವಲ್ಪ ಸಾಲ್ಟೇಜ್ ಇದ್ದರೆ ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ. ನಾನು ಇಲ್ಲೊಂದು ಸ್ವಲ್ಪ ಸಾಲ್ಟೇಜ್ ಇತ್ತು, ಹಾಕುವಾಗ ಕಮ್ಮಿ ಹಾಕಿದ್ದೆ ಹುರುಳಿಕಾಳು ಬೇಯಿಸುವಾಗ, ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸತಿ ಕುದಿಯೋದಕ್ಕೆ ಬಿಟ್ಬಿಡಿ. ಒಂದು ಸತಿ ಕುದಿ ಬಂದಮೇಲೆ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಸಹ ಸೇರಿಸ್ಕೊಳ್ಳಿ. ಕಾಯಿ ತುರಿ ಹಾಕೋದ್ರಿಂದ ಒಳ್ಳೆ ರುಚಿ ಬರುತ್ತೆ ಇದು ರಸಮ್ಮು. ಕಾಯಿ ತುರಿ ಹಾಕಿದ ಮೇಲೆ ಒಂದು 2 ಸೆಕೆಂಡ್ ಕುದಿಸಿ ಸಾಕು, ಜಾಸ್ತಿ ಕುದಿಸೋಕೆ ಹೋಗಬೇಡಿ. ಹಾಕಿದ ನಂತರ ಒಂದು 2 ಸೆಕೆಂಡ್ ಕುದಿಸಾದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಬೇಕು. ಆಫ್ ಮಾಡ್ಕೊಂಡಾದ್ಮೇಲೆ ಕೊನೆಯದಾಗಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಬೇಕು. ಹಾಕ್ಬಿಟ್ರೆ ಸಾಕು, ಇದು ರಸಮ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಆರೋಗ್ಯಕ್ಕೂ ಒಳ್ಳೆಯದಿದು. ಕೋಲ್ಡ್ ಆದವರಿಗೆ ಆರಾಮಾಗಿ ಸಾಂಬಾರು ಮಾಡಿಕೊಡ್ಬೋದು. ಆಮೇಲೆ ಜ್ವರ ಬಂದಂಥ ಟೈಮಲ್ಲಿ ಬಾಯಿ ರುಚಿ ಸಿಗ್ತಿಲ್ಲ ಅನ್ನುವಾಗ, ಮಳೆ ಬರುವಾಗ ಈ ಥರ ರಸಮ್ ಮಾಡ್ಕೊಂಡು ನೋಡಿ. ಹುರುಳಿಕಾಳು ಸ್ವಲ್ಪ ಹೀಟ್ ಇರುತ್ತೆ, ಹಾಗಾಗಿ ಕೋಲ್ಡ್ ಆದಾಗ ಇದನ್ನು ಮಾಡ್ಕೊಂಡು ತಿಂದರೆ ಆರೋಗ್ಯವಾಗಿರುತ್ತೆ. ತುಂಬ ಆರೋಗ್ಯವಂತ ಸಾರಿದು, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸೈಡಲ್ಲಿ ಬೇಕಿದ್ರೆ ನೀವು ಹಪ್ಪಳನೂ ಸಹ ಮಾಡಿಕೊಂಡು ತಿಂದರೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಸಾಂಬಾರು ತಿಳಿಯಾಗಿದ್ದರೂ ಸಹ ಟೇಸ್ಟ್ ಮಾತ್ರ ಅಲ್ಟಿಮೇಟು. ಒಂದು ಸತಿ ಆದರೂ ನೀವು ಮಾಡಿ ನೋಡಿ. ಎಲ್ಲ ಥರದ್ದು ರಸಮ್ಮ ಮಾಡ್ತಾ ಇರ್ತೀವಿ, ಆದರೆ ಈ ಥರ ಹುರುಳಿಕಾಳು ರಸಮ್ ಒಂದು ಸತಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು 2-3 ಟೈಪ್ ಮಾಡ್ತಾರೆ. ನಾನು ಒಂದು ಥರದ ರಸಮ್ ಮಾಡಿ ತೋರಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ನಾನು 2-3 ಟೈಪ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ.